ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಹಾಯ್ ಮೀರಾ. ಹೇ ಅನಿ, ನೀನೇನೋ ಇಲ್ಲಿ? ನಂದು ಅದೇ ಪ್ರಶ್ನೆ, ನೀನೇನಿಲ್ಲಿ? ನಾವಾ ಹೀಗೆ ಓದ್ಕೊಳ್ಳೋದಕ್ಕೆ ಅಂತ ಬಂದಿದ್ವಿ. ಮತ್ತೆ ಇದು ಪ್ರತೀಕ್ ನಂಗೆ ಮ್ಯಾಥ್ಸ್ ಹೇಳ್ಕೊಡ್ತಾರೆ ಅಂತ ಹೇಳಿದ್ನಲ್ಲ, ಅವರೇ ಇವರು, ನಮ್ಮ ಸೀನಿಯರು, ಮ್ಯಾಥ್ಸ್ ಅಲ್ಲಿ ಟಾಪರ್ ಆಗಿದ್ರು. ಹಾಯ್. ಮತ್ತೆ ಪ್ರತೀಕ್ ಇದು ಅನಿಕೇತ್ ಅಲ್ವಾ? ಅನಿಕೇತ್ ರಾಜ್ಗುರು, ಯಂಗ್ ಬಿಸ್ನೆಸ್ ಮ್ಯಾನ್. ಇವ್ರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ? ನೀವೇನ್ ಇವ್ರ ಪರಿಚಯ ಮಾಡಿಸೋದು ಬೇಡ. ಐ ನೋ ಅಬೌಟ್ ಹಿಮ್. ಆದ್ರೂ ಇಷ್ಟು ಧೈರ್ಯದಿಂದ ಮೀರನ್ ಜೊತೆ ಬಂದಿದ್ಯಾ? ಏನು? ಏನಿಲ್ಲ, ಇಂಥ ದೊಂಬಿಲ್ ಕೂತ್ ಓದ್ಕೊಂಡ್ರೆ ಓದೋದ್ ತಲೆಗತ್ತತ್ತ ಅಂತ ಯೋಚನೆ ಮಾಡ್ತಿದ್ವಿ ಅಲ್ವೇ ಮೀರಾ? ನಿನ್ಗೆ ಓದಕ್ ಬೇರೆ ಜಾಗನೇ ಸಿಕ್ಲಿಲ್ವಾ? ಅಂದಾಗೆ ಈ ದೊಂಬಿಲ್ ಕೂತ್ ಓದೋ ಐಡಿಯಾ ನಿಂದ ಇಲ್ಲ ಈ ಪ್ರತೀಕ್ದ? ಹೇ ಇಲ್ಲ ಕಣೋ, ಜಸ್ಟ್ ಕಾಫಿ ಕುಡಿಯೋದಕ್ಕೆ ಬಂದಿದ್ವಿ ಅಷ್ಟೇ. ಹಾಗೆ ನೋಟ್ಸ್ ಇತ್ತಲ್ವಾ, ಒಂದೆರಡು ಪ್ರಾಬ್ಲಮ್ ಟ್ರೈ ಮಾಡೋಣ ಅಂತ ಕೂತಿದ್ವಿ. ಸರಿ, ಕಾಫಿ ಕುಡ್ದಾಗಿದ್ರೆ ಹೊರಡೋಡ್ವಾ? ಹಾ ಅಕ್ಕ, ಈ ಸೀರೆ ಹೇಗಿದೆ? ಚೆನ್ನಾಗಿದ್ಯಾ? ಬೇಡ, ನೀನ್ ಯಾವಾಗ್ಲೂ ಇಂಥ ಸಿಂಪಲ್ ಆಗಿರೋ ಸೀರೆಗಳೇ ಉಟ್ಕೊಳ್ತೀಯ. ಇವತ್ ನೀನು ಸ್ಪೆಷಲ್ ಆಗಿರೋ ಸೀರೆ ಉಟ್ಕೊಳ್ಬೇಕು. ಹಾ, ಇದು ಚೆನ್ನಾಗಿದೆ. ಇದು ನಿಂಗೆ ಓಕೆನಾ? ಓಕೆ ಅಮ್ಮು. ಬೇಡ ಅಕ್ಕ, ಇದು ಡಲ್ ಆಗಿದೆ ಅನ್ನಿಸ್ತಿದೆ. ವಾವ್ ಅಕ್ಕ, ಈ ಬ್ಲ್ಯಾಕ್ ಸೀರೆ ಸೂಪರ್ ಆಗಿದೆ. ಇದನ್ನೇ ಉಟ್ಕೊಂಡು ಹೋಗು. ಈ ಕಲರ್ ನಿನ್ಗೆ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ. ಇದು ನಿಂಗೆ ಓಕೆನಾ? ಓಕೆ ಅಮ್ಮು, ಯಾವ್ದಾದ್ರೇನು, ನಾನು ಸಾಕೇತ್ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಅಷ್ಟೆ. ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದ್ಯಾ? ಅದೇನೋ ನಾನು ಮದ್ವೆ ಸಂಭ್ರಮಕ್ಕೆ ಹೋಗ್ತಿರೋ ಹಾಗೆ. ಅಯ್ಯೋ ಅಕ್ಕ, ಯಾವ ಕಾಲದಲ್ಲಿದ್ಯಾ ನೀನು? ಇದು ಫ್ರೆಂಡ್ ಮನೆಗಲ್ಲ. ಹೊಸದಾಗಿ ಮದ್ವೆ ಆಗಿರೋರು ಹೊರಗಡೆ ಹೊರಟಿದ್ದಾರೆ ಅಂದ್ರೆ ಏನೋ ಸ್ಪೆಷಲ್ ಇರುತ್ತೆ. ಭಾವ ನಿನ್ನ ಸುಮ್ನೆ ಹೊರಗಡೆ ಕರ್ಕೊಂಡು ಹೋಗ್ತಿಲ್ಲ, ಏನೋ ಸರ್ಪ್ರೈಸ್ ಕೊಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಸರ್ಪ್ರೈಸ್ ಅಕ್ಕ, ಸರ್ಪ್ರೈಸ್. ಸುಮ್ನಿರು ಅಮ್ಮ, ಏನೇನೋ ಮಾತಾಡ್ಬೇಡ. ಆಹಾ, ನಾಚಿಕೆ ನೋಡು. ಸರಿ ಸರಿ, ಬೇಗ ರೆಡಿ ಆಗು. ನಿನ್ ಪತಿ ದೇವ್ರು ನಿನ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಇದೇನ್ ಭಾವ, ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ದೀರಾ? ಫುಲ್ ಸ್ಪೀಡ್ ಇದ್ದೀರಾ. ಅತ್ತರಿ, ಅಕ್ಕ ಒಬ್ಳನ್ನೇ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹೀಗೆ ಫ್ರೆಂಡ್ ಮನೆ ಕರ್ಕೊಂಡು ಹೊರಟಿದ್ದೀನಿ. ಓ ಹೌದಾ, ನಿಜವಾಗ್ಲೂ ಫ್ರೆಂಡ್ ಮನೆಗೇನಾ? ಹ್ಞೂ ಅಮ್ಮು, ನಿಜವಾಗ್ಲು. ನಿಜವಾಗ್ಲೂನಾ? ನನಗೆ ಗೊತ್ತು ಬಿಡಿ. ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಪ ಪ ಪ ನಿ ಸನಿ ದ ಪ ಮಗರಿ ಸನಿ ದ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸಗರಿ ಮಗರಿ ಸನಿ ಸ ಸಗರಿ ಮಗರಿ ಸ ಪ ಪ ನಿ ದ ಪ ಮಗ ಮಗರಿ.
ನಿಜವಾಗ್ಲೂ ರೀ, ನಾವೀಗ ಹೋಗ್ತಿರೋದು ನನ್ನ ಫ್ರೆಂಡ್ ಮನೆಗೆ. ಅದ್ ನನಗ್ ಗೊತ್ತು ರೀ, ಆದ್ರೆ ನೀವು ಬೆಳಗ್ಗೆ ನನಗ್ ಯಾಕೆ ಥ್ಯಾಂಕ್ಸ್ ಹೇಳಿದ್ರಿ? ಸರಿ, ಹೊರಡೋಣ. ನಾನ್ ನಿಮ್ಮನ್ನೇ ಕೇಳ್ತಿರೋದು ರೀ. ನಾನು ನಿಮ್ಗೆ ಹೇಳಿದ್ದು ರೀ ಹೊರಡೋಣ ಅಂತ. ಮಾತ್ ಮರ್ಸೋದನ್ನ ಚೆನ್ನಾಗ್ ಕಲ್ತಿದ್ದೀರಾ ಬಿಡಿ. ಮತ್ತಿನ್ನೇನ್ ಮಾಡೋದ್ರಿ, ನಮ್ಮ ಮೇಡಮ್ ಅವರು ಎಲ್ಲ ಮರಿಬೇಕಾದ್ರೆ ಸೊ ನಮ್ಮ ಮೇಡಮ್ ಇಂದ ನಾವು ಇದನ್ನೆಲ್ಲ ಕಲಿಬೇಕಲ್ವಾ. ಇಷ್ಟು ಬೇಗನಾ? ಶೋ ದೇವ್ರೆ, ಇನ್ನು ಕೆಲ್ಸನೇ ಶುರು ಆಗಿಲ್ಲ, ಇಷ್ಟು ಬೇಗ ಹೊರಟ್ರೆ. ಯಾವ ಕೆಲಸನೇ? ಏನಾಗಿ ಗೊಣಗ್ತಾ ಇದೆಯಾ? ಹೇ ಇಲ್ಲಪ್ಪ, ಯಾವ ಕೆಲ್ಸನೂ ಇಲ್ಲ. ಅದು ಇನ್ನೊಂದು 4 ಚಾಪ್ಟರ್ಸ್ ಮುಗಿಸೋದಿತ್ತು, ಅದ್ರ ಬಗ್ಗೆ ಚಿಂತೆ ಮಾಡ್ತಿದ್ದೆ ಅಷ್ಟೇ. ಅದ್ರಲ್ಲೇನಿದೆಯಾ ಚಿಂತೆ ಮಾಡೋದಕ್ಕೆ? ಇವಾಗ ಓದಿ ಸಾಕು, ಉಳಿದಿದ್ದನ್ನ ನಾಳೆ ಓದವಂತೆ. ನಡಿ ಹೋಗೋಣ. ಅದು ಹಾಗಲ್ಲ ಕಣೋ ಅನಿ. ಅದು ಹಾಗೂ ಅಲ್ಲ ಹೀಗೂ ಅಲ್ಲ, ಒಂದೇ ದಿನದಲ್ಲಿ ಎಲ್ಲ ಓದಬೇಕು ಅಂತ ಏನಿಲ್ವಲ್ಲ. ಸ್ವಲ್ಪ ರೆಸ್ಟ್ ತಗೋಬೇಕು, ಇಲ್ದಿದ್ರೆ ಓದೋದು ತಲೆಗತ್ತಲ್ಲ ಅಲ್ವಾ ಪ್ರತಿ? ನೀವು ಹೊರಡಿ, ಪಾಪ ಓದಿ ಓದಿ ಸುಸ್ತಾಗಿರ್ಬೇಕು. ನೋಡು, ಪ್ರತೀಕ್ ಓದಿ ಓದಿ ಸಾಕಾಗಿದೆ, ಬಾ ಹೊರಡೋಣ. ಅದು ಮೇರಾ ಕಸ್ಟಮರ್. ಮೈದ್ನಾ ಮತ್ತೆ ಮೀರಾ ಬರಲ್ವಾ ಸಾಕೇತ್ ಅವ್ರೆ? ಇಲ್ಲ ರೀ, ಅವರಿಬ್ರು ಹೊರಗಡೆ ಎಲ್ಲ ಹೋಗಿದ್ದಾರೆ. ಹಾಯ್ ಸಾಕೇತ್. ಹಾಯ್ ಗುರು, ಹೇಗಿದ್ಯಾ? ಕೊನೆಗೂ ಬಂದಿಲ್ಲಪ್ಪ. ನೀನೆಲ್ಲಿ ಬರ್ತೀಯ ಇಲ್ವಾ ಅಂತ ಡೌಟಲ್ಲಿದ್ದೆ. ನೀನ್ ಕರೆದ್ಮೇಲೆ ಬರ್ದೇ ಇರಕ್ಕಾಗತ್ತೇನೋ. ಮತ್ತೆ ಎಲ್ಲರೂ ಬಂದಿದಾರ? ಫ್ರೆಂಡ್ಸ್ನಷ್ಟೇ ಕರೆದಿದ್ದೀನಿ ಕಣ, ಎಲ್ಲರೂ ಒಳಗಡೆ ಇದ್ದಾರೆ. ಅಹಲ್ಯ ಅವರೇ, ನೀವು ಫಸ್ಟ್ ಟೈಮ್ ನಮ್ಮ ಗ್ಯಾಂಗ್ ಬರ್ತಾ ಇದ್ದೀರಾ, ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ಸ್. ಸರಿ ಬನ್ನಿ ಒಳಗಡೆ ಹೋಗೋಣ, ಎಲ್ಲರೂ ಕಾಯ್ತಾ ಇದ್ದಾರೆ. ಹಾಯ್ ರಜತ್, ನೀನೊಬ್ಬನೇ ಬಂದಿದೀನೋ? ದೊಡ್ಡಮ್ಮ ಬರ್ಲಿಲ್ವಾ? ಇಲ್ಲ ಅಕ್ಕ, ಅವ್ರು ಬರ್ಲಿಲ್ಲ, ಅದಕ್ಕೆ ನಾನು ಬಂದಿದ್ದೆ. ನೀನಾದ್ರೂ ಬಂದ್ಯಲ್ಲ, ಅಷ್ಟು ಸಮಾಧಾನ. ಎಷ್ಟು ವರ್ಷ ಆಗಿತ್ತು ನಮ್ಮ ಮನೆ ಫಂಕ್ಷನ್ ಅಟೆಂಡ್ ಮಾಡಿದೀನೋ. ಅದು ಕಸ್ಟಮರ್. ಏನಾಯ್ತು ಸರ್? ಏನಿಲ್ಲ ಸರ್, ಇವರಿಬ್ರು ಓದಕ್ಕೆ ಕೂತಿದ್ದಾರಲ್ಲ, ಕಾಫಿ ಟೀ ಏನಾದ್ರು ಬೇಕಾ ಅಂತ ಕೇಳೋಣ ಅಂತ ಬಂದೆ ಅಷ್ಟೇ. ಓ, ಹಾಗಿದ್ರೆ ನಮ್ಮ ಮೀರಾ ಮತ್ತೆ ಪ್ರತೀಕ್ ಡೈಲಿ ಇಲ್ಲಿ ಕಾಫಿ ಕುಡಿಯಕ್ಕೆ ಬರ್ತಾರೆ ಅನ್ಸುತ್ತೆ. ಏನು ಬೇಡ ಸರ್, ನಾವು ಮನೆಗೆ ಹೊರಟ್ವಿ. ಹಾ
ಸರಿ, ತೊಂದರೆ ಇಲ್ಲ. ಮೀರಾ ಹೊಡೋಣವಾ? Come on, guys, fast. Come on, guys. Yes. ಇದು ಮೋಸನಪ್ಪ, ಮೋಸ. ಇದು ನನ್ನ ಕೈಲಿ ಯಾಕೆ ಬಂತು? ನಾನೇ ಆಟಕ್ಕಿಲ್ಲಪ್ಪ. ಹಾಗಂದ್ರೆ ಹೇಗಮ್ಮ ಸಾಕೇತ್? ಹೊಸ್ದಾಗಿ ಮದ್ವೆ ಆಗಿರೋ ಕಪಲ್ಸು ನೀವೇ ಆಡ್ಬೇಕಾಗಿರೋದು. ನೀವ್ ಆಡಿದ್ರೇನೆ ಈ ಗೇಮ್ ಮಜಾ ಆಗೋದು. ಎಲ್ರು ಏನಂತೀರಾ ಫ್ರೆಂಡ್ಸ್? ನಾನು ಹೇಳಿದ್ ಕರೆಕ್ಟ್ ತಾನೆ? ಕರೆಕ್ಟ್. ಎಸ್, ಇವ್ರನ್ನ ಇವತ್ ಬಿಟ್ರೆ ಮತ್ತೆ ಕೈಗೆ ಸಿಗಲ್ಲ. ಅದಕ್ಕೆ ಇವತ್ತೇ ಚೆನ್ನಾಗಿ ಆಟ ಆಡ್ಸೋಣ. ಏನಂತೀರಾ ಫ್ರೆಂಡ್ಸ್? ಓಕೆನಾ? ಓಕೆ. ಹಾಗಾದ್ರೆ ಇವರಿಂದ ಏನ್ ಮಾಡ್ಸಿದ್ರೆ ಚೆನ್ನಾಗಿರುತ್ತೆ? ಓಕೆ, ಡ್ಯಾನ್ಸ್ ಮಾಡ್ಸೋಣವಾ? ಏನೋ ಹೇಳ್ತಿದ್ಯಾ? ಡ್ಯಾನ್ಸಾ? ನಮ್ಮಿಂದ ಆಗಲ್ಲಪ್ಪ. ಡ್ಯಾನ್ಸ್ ಎಲ್ಲ ನಮಗ್ ಬರಲ್ಲ. ಬೇರೆ ಏನಾದ್ರು ಹೇಳು. ಅದೆಲ್ಲ ಆಗಲ್ಲ ಮಾರಯ್ಯ, ನಾವ್ ಹೇಳಿದ್ ಮಾಡ್ಬೇಕಷ್ಟೇ. ಪ್ಲೀಸ್ ಕೊಂಡ್ರು, ಗೋಲ್ಡ್ ಹುಯ್ಕೋಬಿಡ್ರಿ. ನೀವ್ ಈ ತರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ದೀರಾ? ನೋ ಚಾನ್ಸ್. ಇದು ನಮ್ ರಿಕ್ವೆಸ್ಟು, ನೀವು ನಡ್ಸ್ಕೊಡ್ಲೇಬೇಕು. ನೀನ್ ಹೀಗೆಲ್ಲ ಹೇಳಿದ್ರೆ ಅವ್ರ ಮಾತು ಕೇಳಲ್ಲ ಅನ್ಸುತ್ತೆ. ಏನೋ ನೀನು ಪಾರ್ಟಿಗೆ ಬಂದ್ಬಿಟ್ಟು ಡ್ಯಾನ್ಸ್ ಮಾಡಲ್ಲ ಅಂತೀಯಾ? ಎದ್ದಳು ಮೇಲೆ ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಎಲ್ಲ ಬರಲ್ಲ. ಅಹಲ್ಯ, ನೀವ್ ಈಗ ಕೂತ್ಬಿಟ್ರೆ ಸಾಕೇತ್ ಒಬ್ರು ಡ್ಯಾನ್ಸ್ ಮಾಡ್ತಾರಾ? ಎದ್ದೇಳಿ, ಕಮಾನ್. ಏನು ಇವ್ರಿಬ್ರು ಇಷ್ಟೊಂದು ನಾಚ್ಕೊಳ್ತಾ ಇದ್ದಾರೆ? ಸಾಂಗ್ ಪ್ಲೇ ಮಾಡದೇ ಇದ್ರೆ ಇವ್ರಿಬ್ರು ಹೀಗೆ ಟೈಮ್ ವೇಸ್ಟ್ ಮಾಡ್ತಾರೆ ಅನ್ಸುತ್ತೆ. ಸೊ ನಾನು ಇವಾಗ ಸಾಂಗ್ ಪ್ಲೇ ಮಾಡ್ತೀನಿ. ಅದಕ್ಕೂ ಮೊದಲು ಎಲ್ಲರೂ ಇವ್ರಿಗೆ ಚೀರಪ್ ಮಾಡಿ. ಒಂದು ತೇಲಿ ನೂರಾರು ಮೆಲ್ಲಗಿಳಿಸ್ಕೊಳೋ, ಮೆಲ್ಲಗಿಳಿಸೋ.
ನೀನೇನೋ ನೋಡ್ತಾ ಇದ್ಯಾ? ಎತ್ಕೊಳು, ಎತ್ಕ. ಒಂದ್ ತರಕಾರಿ ಡ್ಯಾಮೇಜ್ ಆಗ್ಬೇಕು, ಎಲ್ಲ ನಿನ್ ತಲೆಗೆ ಕಟ್ತೀನಿ. ಎಲ್ಲ ನಾನೇ ಹೇಳಿ ಹೇಳಿ ಸಾಯ್ಬೇಕು. ಕಿರ್ಚಿ ಕಿರ್ಚಿ ಗಂಟ್ಲು ಬಿದ್ದೋಗಿದೆ ನಂದು. ಅಯ್ಯ, ಇವಳೆಲ್ಲಿಗೆ ಹೊರಟಿದ್ದಾಳೆ? ಅದು ಇಷ್ಟೊತ್ತಲ್ಲಿ. ಏ ಮೀರಾ, ಏ ಹುಡುಗಿ, ಆಂಟಿ ಸತ್ತ ನಾನಿವತ್ತು. ಆರಾಮಾಗಿ ಜ್ಯೂಸ್ ಕುಡೀರಿ. ನೀವ್ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅವನು ಯಾರೋ ಬಂದ್ರೆ ನೀವ್ಯಾಕೆ ಟೆನ್ಷನ್ ಆಗ್ಬೇಕು? ಏನಂತಿ? ಚೆನ್ನಾಗಿದ್ಯಾ? ಹೊಸ ಗಂಡ, ಹೊಸ ಸಂಸಾರ, ಹೊಸ ಮನೆ, ಚೆನ್ನಾಗೇ ಇರ್ತೀಯ ಬಿಡು. ಖಂಡಿತವಾಗ್ಲೂ ಚೆನ್ನಾಗೇ ಇರ್ತಾರೆ ರಜತ್. ನಿನ್ನಂತವನಿಂದ ಮುಕ್ತಿ ಸಿಕ್ಕಿದ್ಮೇಲೆ ಖಂಡಿತವಾಗ್ಲೂ ಚೆನ್ನಾಗೇ ಇರ್ತಾರೆ. ಚೆನ್ನಾಗಿಲ್ದೆ ಏನ್ ಮಾಡ್ತಾಳೆ? ಅದ್ರಲ್ಲೂ ನಿನ್ನಂತ ಗೊಗ್ಗು ಸಿಕ್ಕಿರುವಾಗ ಅಲ್ವಾ ಅಲ್ಯಾ? ರಜತ್, ಇದು ಜಾಸ್ತಿ ಆಯ್ತು. ಓಹೋ, ನನ್ ಹೆಂಡ್ತಿನ 2ನೇ ಮದುವೆ ಆಗಿರೋದಲ್ದೆ ಈ ದಿಮಾಕಗೇನ್ ಕಡಿಮೆ ಇಲ್ಲ. ಹೇಯ್, ಯಾರೋ ನಿನ್ ಹೆಂಡ್ತಿ? ಇನ್ನೊಂದು ಸಲ ಆ ಮಾತು ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ ನೋಡು. ಇವರು ಒಂದು ಕಾಲದಲ್ಲಿ ನಿನ್ ಹೆಂಡತಿ ಆಗಿದ್ರು ಅಷ್ಟೇ, ಆದ್ರೆ ಇವ್ರನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿನ್ಗಿರ್ಲಿಲ್ಲ, ಕಳ್ಕೊಂಡೆ. ಆದ್ರೆ ಈಗ ಅವರು ನನ್ನ ಹೆಂಡತಿ, ಅಂದ್ರೆ ಅಹಲ್ಯಾ ಸಾಕೇತ್ ರಾಜ್ಗುರು. ಇವ್ರ ಬಗ್ಗೆ ಕೇವಲವಾಗಿ ಮಾತಾಡೋ ಅರ್ಹತೆ ಯೋಗ್ಯತೆ ಎರಡೂ ನಿನಗಿಲ್ಲ. ಅದನ್ನೆಲ್ಲ ಯಾವಾಗ್ಲೂ ಕಳ್ಕೊಂಡಿದ್ದೆ. ಓಹ್, ಈಗಾಗ್ಲೇ ಮದುವೆ ಆಗಿರೋ ಹುಡುಗಿನ ಮದುವೆ ಆಗೋದಲ್ದೆ ಅದನ್ನ ಇಷ್ಟೊಂದು ಸಂಭ್ರಮ ಪಡುವ ಗಂಡಸು ನೀನೊಬ್ನೇ ಅನ್ಕೋತೀನಿ ಈ ಜಗತ್ನಲ್ಲಿ. ಶಬಾಷ್ ಶಾಕೇತ್, ಶಬಾಷ್. ಇವಳಿಗೆ ಬಾಳ್ ಕೊಟ್ಟು ದೊಡ್ಡ ಹೀರೋ ಆಗ್ಬಿಟ್ಟೆ ಅಂದ್ಕೊಂಡ್ಯಾ? ಏನ್ ಕತೆ? ನಿನ್ನಂತವನ್ ಮಾತ್ರ ಈ ತರ ಎಲ್ಲ ಯೋಚನೆ ಮಾಡೋದಕ್ ಸಾಧ್ಯ. ನಿನ್ಗೊಂದು ವಿಷಯ ಹೇಳ್ತೀನಿ ಕೇಳು. ಬಾಳ್ ಕೊಡೋದು ತಗೊಳ್ಳೋದು ಅಲ್ಲ, ಒಟ್ಟಿಗೆ ನಡೆಸೋದು, ಜೀವನ ಪೂರ್ತಿ ಒಟ್ಟಿಗೆ ಸಾಗೋದು. ಇಷ್ಟಕ್ಕೂ ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ ಬಿಡು, ನಿನ್ಗೆ ಹೇಳಿನೂ ಬೇಸ್ಟ್. ಹೌದು, ನಾನ್ ನನ್ನ ಮದ್ವೆನ ಸೆಲೆಬ್ರೇಟ್ ಮಾಡಿದ್ರೆ ನಿನಗೇನೋ ಪ್ರಾಬ್ಲಮ್? ಹಾ, ನಾನು ಅಹಲ್ಯ ಅವ್ರನ್ನ ಅಗ್ನಿಸಾಕ್ಷಿಯಾಗಿ ಮದ್ವೆ ಆಗಿದೆ. ಇವ್ರ ಜೊತೆ ದಾಂಪತ್ಯ ಅನ್ನೋ ಪವಿತ್ರವಾದ ಬಂಧನನ ಮನಸಾರೆ ಒಪ್ಕೊಂಡಿದ್ದೀನಿ. ಅದನ್ನ ಗೌರವಿಸ್ತೀನಿ, ಸಂಭ್ರಮಿಸ್ತೀನಿ. ಅದಕ್ಕೇನೋ ಇಷ್ಟಕ್ಕೂ ನಾನ್ ನನ್ನ ಮದ್ವೆನ ಸಂಭ್ರಮಿಸೋದ್ರಲ್ಲಿ ನೀನ್ ಸಂಕಟ ಪಡ್ಕೊಳ್ಳೋದು ಸಹಜ ಬಿಡು. ಯಾಕಂದ್ರೆ ಮನೆಗ್ ಬಂದಿರೋ ಮಹಾಲಕ್ಷ್ಮಿನ ಹೊರಗಾಕ್ದವನು ನಿನ್ಗೆ ನಿನ್ ತಪ್ಪೇನು ಅಂತ ಈಗ ಗೊತ್ತಾಗಿದೆ ಅನ್ಸುತ್ತೆ. ಮೇ ಬಿ ಅದೇ ನೋವಿಂದ ಈ ತರ ಹುಚ್ಚಿನ ತರ ಆಡ್ತಿದ್ಯಾ ಅನ್ಸುತ್ತೆ. ಬಟ್ ಈಗೇನು ಮಾಡಕ್ಕಾಗಲ್ಲ, ಇಟ್ಸ್ ಟೂ ಲೇಟ್. ಅಹಲ್ಯ ಅವರು ನಮ್ಮ ಮನೆಗೆ ಬಂದಾಯ್ತು. ರಾಜ್ಗುರು ಮನೇಲಿ ಮಹಾರಾಣಿ ತರ ಬಾಳ್ತಿದ್ದಾರೆ. ಅವ್ರನ್ನ ಮದ್ವೆ ಆಗಿದ್ದೀನಿ ಅಂತ ಸಂಭ್ರಮ ಪಡೋದ್ರಲ್ಲಿ, ಸಂತೋಷವಾಗಿ ಹೇಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ಸುತ್ತೆ, ಅಲ್ವಾ ರಜತ್? ಸಾಕೇತ್, ಏನ್ ನಡೀತಿದೆ ಇಲ್ಲಿ? ಏನಾದ್ರು ಪ್ರಾಬ್ಲಮಾ? ಹೇಯ್, ನೋ ಗುರು, ನಥಿಂಗ್. ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೇ.
ನಿಮಗೆ ಗೊತ್ತಾ ಇವರು? ಯಾ ಫ್ರೀಕ್ವೆಂಟ್ ಆಗಿ ಪರಿಚಯ ಆಯ್ತು, ಬಟ್ ಇವ್ರೇನು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಸರಿ ಗುರು, ನಾವಿನ್ ಹೊಡ್ತೀವಿ, ಲೇಟ್ ಆಯ್ತು. ಈಗಲೇ ಹೊರಟ್ರೆ ಹೇಗೋ? ಇನ್ನೊಂದು ಸ್ವಲ್ಪ ಹೊತ್ತಿದ್ದೋಗ. ಇಲ್ಲ ಕಣೋ, ನಾಳೆ ಒಂದು ಮೀಟಿಂಗ್ ಇದೆ, ಅದಕ್ಕೆ ಪ್ರಿಪೇರ್ ಆಗಬೇಕು, ಅದಕ್ಕೆ ಹೊಡ್ತಿದ್ದೀನಿ. See you, man. Thanks for the party. If you don't mind. Sure. ರಜತ್, ನಾವಿಬ್ರು ಸಂತೋಷವಾಗಿದ್ದೀವಿ. ನಮ್ ಸಂತೋಷನ ಹಾಳು ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನೀನ್ ಸಂತೋಷವಾಗಿರೋದ್ ಕಲ್ತ್ಕೋ. ಏ ಹುಡುಗಿ, ನಿನ್ನೆ ಕರೀತಾ ಇರೋದು, ಬಾಯ್ಲಿ. ಏನ್ ಹಾಗೆ ನಿಂತ್ಬಿಟ್ಟೆ? ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೋ. ಏ ಪಾಪ, ನೀ ಏನೋ ಹೆಲ್ಪ್ ಬೇಕನ್ಸತ್ತೆ, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. ಯಾರು ಈ ರೀತಿ ಎಲ್ಪ್ ಕೇಳ್ತಾರ? ಆ ಹೆಂಗ್ಸು ಎಲ್ಪ್ ಕೇಳ್ದಂಗ ಇರ್ಲಿಲ್ಲ, ನಿನಗೆ ಆರ್ಡರ್ ಮಾಡ್ದಂಗಿತ್ತು. ಏನೇ ಹಾಗೆ ಮುಖ ನೋಡ್ತಾ ಇದ್ಯಾ? ಬಾರೆ ಇಲ್ಲಿ, ಬಂದಿ ನನ್ ಕೈ ಹಾಕೋ. ಅವಳ ಯಾಕ್ರಿ ಬರ್ಬೇಕು? ನೀನ ಅವನ ಅದನ್ನ ಕೇಳೋಕೆ? ಶೋಭಿತ ಲಿಂಗ ರುದ್ರಂ ಶಮಕಂ ಶಂಕರಂ